ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ಆದಿನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇದು 3 ದಿನದ ಬ್ಲಾಗ್ ಆಗಿದೆ. ಯುಗಾದಿ ಹಬ್ಬದ್ದು, ಅದ್ರ ನಾಳೆದು, ಹೊಸ ದುಡುಕದ ದಿನದ್ದು. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಇದು ಯುಗಾದಿ ಹಬ್ಬದ ದಿನದ್ದು ಬ್ಲಾಗು. ನಾವು ಬೇವು ಬೆಲ್ಲನ ಮನೇಲಿ ಮಾಡೋದಿಲ್ಲ, ಅಲ್ಲೇ ಪೂಜಾರಿ ಮನೆಗೆ ತಂದು ಕೊಟ್ಬಿಡ್ತಾರೆ. ಬೇವು ಬೆಲ್ಲ, ಗಂಧ, ತೀರ್ಥ. ಬೆಳಗ್ಗೆನೇ ನಾವು ಟಿ ನರಸೀಪುರಕ್ಕೆ ಹೋಗಿದ್ವ, ಅಂದರೆ ಹೊಳೆಗೆ ಸ್ನಾನ ಮಾಡೋಕ್ಕೆ. ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ಅದನ್ನು ಅಕ್ಕಪಕ್ಕದ ಊರಿನವರೆಲ್ಲ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ನಾವು ಹೋಗಿದ್ವು. ಇದು ಶಿವನ ದೇವಸ್ಥಾನ. ಸ್ನಾನ ಮುಗಿಸ್ಕೊಂಡು, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಬೇರೆ ಬೇರೆ ಗ್ರಾಮಗಳಿಂದ ಎಲ್ಲ ದೇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನೀರಲ್ಲಿ ನಿಂದಿಸಿ ಪೂಜೆ ಮಾಡಿಕೊಂಡು ಅವ್ರವ್ರ ಊರಿಗೆ ಮೆರವಣಿಗೆ ಹೋಗ್ತಾರೆ. ಹಾಗೆಯೇ ನಮ್ಮೂರಿನ ದೇವ್ರೂ ಮೆರವಣಿಗೆ ಕರ್ಕೊಂಡು ಬಂದು ನಮ್ಮೂರಿನಲ್ಲಿ ಅಕ್ಕಪಕ್ಕದ ಗ್ರಾಮಗಳು ಬೆಳಗ್ಗೆ ಪೂಜೆ ಕುಣಿತ ಎಲ್ಲ ಮುಗೀತು. ಇನ್ನು ನೈಟಿಗೆ ನಾವು ಮಟನ್ ಅಥವಾ ಚಿಕನ್ನು, ಮೊಟ್ಟೆ ಸಾಂಬಾರು ಏನಾದರೂ ಅಡುಗೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ, ಎಡೆ ಕೊಡೋಕ್ಕೆ. ಅದಕ್ಕಾಗಿ ನಮ್ಮಮ್ಮ ಮೊಟ್ಟೆ ಸಾಂಬಾರು ಮಾಡ್ತಾರೆ. ಮೊದಲು ಈರುಳ್ಳಿ ಹುರಿದಿಟ್ಕೊಂಡ್ರು, ಆಮೇಲೆ ಮೊಟ್ಟೆ ಹೊಡೆದಿಟ್ಕೊಂಡಿರೋಂಥದ್ದನ್ನು ಹುರ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ ಇಡ್ಲಿ ಮತ್ತು ಸಿಹಿ ಚಟ್ನಿ, ಖಾರ ಚಟ್ನಿ ಮಾಡಿ ನಾಷ್ಟ ಮಾಡಿದ್ವು. ಇನ್ನು ನೈಟ್ಗಾಗಿ ನಾವು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀವಿ. ಮೊಟ್ಟೆ ಹುರಿದಿಟ್ಕೊಂಡ್ರು, ಮತ್ತು ಅದೇ ಪಾತ್ರೆಗೇ ರುಬ್ಬಿಟ್ಕೊಂಡಿರುವಂಥ ಖಾರನ ಸೇರಿಸ್ಕೊಳ್ತಾರೆ. ಖಾರಕ್ಕೆ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ ಪುಡಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ, ಮನೇಲೇ ಮಾಡಿಟ್ಕೊಂಡಿರುವಂಥ ಖಾರದ ಪುಡಿ ಸೇರಿಸ್ಕೊಂಡು ರುಬ್ಬಿರುವಂಥದ್ದು. ಇದು ಚೆನ್ನಾಗಿ ಕುದಿಬೇಕು. ಈ ರೀತಿ ನಮಗೆ ವರ್ಷವೂ ನಮಗೆ ಸಂಪ್ರದಾಯ. ಸೋಮವಾರ ಆಗಲಿ ಯಾವುದೇ ವಾರ ಆಗಿದ್ರೂ ನಾವು ನಾನ್ ವೆಜ್ ಮಾಡಿ ದೇವ್ರಿಗೆ ಎಡೆ ಕೊಡಲೇಬೇಕು. ಅದಕ್ಕಾಗಿ ನಾವು ನಾಳೆ ಸೋಮವಾರ ಇರೋದ್ರಿಂದ ನಾವು ಮೊಟ್ಟೆ ಸಾಂಬಾರು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀವಿ, ಒಂದು ಟೈಮ್ ಆಗುವಷ್ಟು ಅಷ್ಟೇ. ಇವಾಗ ಇಟ್ಕೊಂಡಿರುವಂಥ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದಾರೆ. ಅದು ಸೇರಿಸ್ಕೊಂಡು 1-2 ನಿಮಿಷ ಕುದಿದ್ರೆ ರೆಡಿ. ಇನ್ನು ಮನೇಲಿ ಮಾಡಿಟ್ಟಿರುವಂಥ ಎಡೆನ ನಾವು ತಗೊಂಡು ಬಂದ್ವಿ. ಇಲ್ಲಿ ನೋಡಿ, ಎಲ್ಲರೂ ತಗೊಂಡು ಬಂದಿದ್ದಾರೆ ಎಡೆನ. ಅದನ್ನು ಎಲ್ಲನೂ ಒಟ್ಟಿಗೆ ಹಾಕಿ ಪೂಜೆ ಮಾಡಿ ಮತ್ತೆ ಎಲ್ಲರಿಗೂ ಅದನ್ನು ಹಂಚ್ತಾರೆ. ಇದು ನಮ್ಮೂರಲ್ಲಿ ನಡೆಯುವಂಥ ಪದ್ಧತಿ. ಈ ದೇವಸ್ಥಾನ ಗದ್ದೆಯಲ್ಲಿ ಇರೋದು ದೇವಸ್ಥಾನ. ಇದು ಚೌಡೇಶ್ವರಿ ದೇವಿ ಅಂತ. ಇದು ಯುಗಾದಿ ಹಬ್ಬದ ದಿನ ನಡೆಯುವಂಥ ನಮ್ಮೂರಿನ ಸಂಪ್ರದಾಯ ಅಥವಾ ಪದ್ಧತಿ ಅಂತಲೇ ಹೇಳ್ಬೋದು. ವರ್ಷವೂ ಇದೇ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾರೆ. ಇದೇನೇ ಚೌಡೇಶ್ವರಿ ದೇವಿ, ಗದ್ದೆಯಲ್ಲಿ ಇರೋಂಥ ಚೌಡೇಶ್ವರಿ ದೇವಿ ಇದು. ಇದು ನೆಕ್ಸ್ಟ್ ಡೇ ವ್ಲಾಗು. ಸೋಮವಾರ ಆಗಿರೋದ್ರಿಂದ ನಾವು, ನನ್ನ ಮಗಳು, ನಮ್ಮಪ್ಪ, ನನ್ನ ತಮ್ಮನ ಮಗಳು ಎಲ್ಲರೂ ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ವಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟಕ್ಕೆ ಹೋಗಿದ್ವಿ. ಭಕ್ತರು ತಂದುಕೊಟ್ಟಿರುವಂಥ ತರಕಾರಿ ಆಗಿರ್ಬೋದು, ಈರುಳ್ಳಿ, ಕುಂಬಳಕಾಯಿ ರಾಶಿ. ಮಹದೇಶ್ವರನ ಬೆಟ್ಟದಲ್ಲಿ ಒಂದು ರೂಲ್ಸ್ ಮಾಡಿದ್ದಾರೆ ಇವಾಗ. ವಯಸ್ಸಾದವರು, ಪ್ರೆಗ್ನೆಂಟು, ಮಕ್ಕಳಿರುವಂಥವ್ರು, ಅಂಗವಿಕಲರು ಅವರಿಗೇ ಒಂದು ಟಿಕೆಟ್ ಕೊಡ್ತಾರೆ ಅಲ್ಲಿ ಎಂಟ್ರೆನ್ಸಲ್ಲಿ ದೇವ್ರದ್ದು ದರ್ಶನಕ್ಕೆ ಹೋಗೋದು. ನೀವು ID ಕಾರ್ಡ್ ತೋರಿಸ್ಬೇಕು. ಆಧಾರ್ ಕಾರ್ಡು, ಇಲ್ಲ ಅಂದರೆ ವೋಟ್ರ್ ID ಅಥವಾ ಸೀನಿಯರ್ ಕಾರ್ಡು, ಸೀನಿಯರಿಗೆ ತೋರಿಸಿದ್ರೆ ಅಲ್ಲಿ ಬಿಡ್ತಾರೆ. ನಾವು ಚೀಟಿ ಇಸ್ಕೊಂಡು ಹೋಗಬೇಕು. ಚೀಟಿ ಇಸ್ಕೊಂಡು 500 ರುಪೀಸ್ ಟಿಕೆಟ್ ಬಿಡ್ತಾರಲ್ಲ, ಅಲ್ಲಿ ಹೋಗಿ ಕೊಟ್ಟರೆ ಬಿಡ್ತಾರೆ. ನೀವು ಹೋಗಿ ಫ್ರೀ ದರ್ಶನ ಮಾಡಿಕೊಂಡು ಬರ್ಬೋದು. ಯಾವುದೇ ರೀತಿ ಜನ ಏನು ಇರಲ್ಲ ಜಾಸ್ತಿ. ನಮಗೂ ಅದೇ ರೀತಿ ನಮ್ಮಪ್ಪ ಸೀನಿಯರ್ ಆಗಿರೋದ್ರಿಂದ ನಮ್ಮಪ್ಪನಿಗೂ ಬಿಟ್ಟರು. ನಾನು ನನ್ನ ತಮ್ಮನ ಮಗಳೇ ಎತ್ಕೊಂಡೆ, ನನಗೂ ಬಿಟ್ಟರು. ದೇವ್ರ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ಊರಿಗೆ ಹೊರಟ್ವು. ನೆಕ್ಸ್ಟ್ ಡೇ ಮಂಗಳವಾರದ ಬ್ಲಾಗ್. ಹೊಸ್ತುಡ್ಕು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಪಲಾವು ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಸಾಂಬಾರು ಮಾಡೋದೇನೋ ತೋರಿಸ್ತಾ ಇಲ್ಲ, ಬರೀ ಚಿಕನ್
ಪಲಾವ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಮಸಾಲ ಐಟಮ್ ಸೇರಿಸ್ಕೊಂಡು ಮತ್ತು 4-5 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರೋದು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 4-5 ಟೊಮೊಟೊ ಕುಯ್ದು ಇಟ್ಕೊಂಡಿರೋದನ್ನು ಸೇರಿಸ್ಕೋಬೇಕು. ನೋಡಿ ನಾನು ಮಾಡ್ತಾಯಿದ್ದ ಅಡುಗೆನ ಆಮೇಲೆ ನಮ್ಮ ಅಪ್ಪ ಬಂದರು, ನಾನು ಮಾಡ್ಕೊಡ್ತೀನಿ ಬಿಡವ ನೀನು ರೆಡಿ ಮಾಡು ಅಂತ. ನಮ್ಮಪ್ಪನೇ ಫ್ರೈ ಮಾಡ್ತಾಯಿದ್ದಾರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು 1 kg ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ. 2-3 ಬಾರಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಚಿಕನ್ನು ಸ್ವಲ್ಪ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಬೆಳಗ್ಗೆನೇ ನಾಷ್ಟಕ್ಕಾಗಿ ಪಲಾವ್ ಮಾಡಿಬಿಟ್ಟಿದ್ವು. ಮೊಸರು ಬಜ್ಜಿ ಜೊತೆ ತಿನ್ಕೊಂಡ್ರೆ ಸರಿ ಅಂತ. ಆಮೇಲೆ ಸಾಂಬಾರು ಮಾಡ್ಕೊಂಡು ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ, ಅದು ತೋರ್ಸೋಕೆ ಆಗ್ತಾಯಿಲ್ಲ. ನೆಕ್ಸ್ಟು ಇನ್ನೊಂದು ವಿಡಿಯೋದೊಂದಿಗೆ ನಾನು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅದು ಸ್ವಲ್ಪ ಕುದಿಬೇಕು, ಅಲ್ಲಿವರೆಗೂ ಬಿಡಬೇಕು, ಉಪ್ಪು ಹಿಡಿಯೋವರೆಗೂ. 1 kg ಅಳತೆಗೆ ತೊಗೊಂಡಿರೋದು ನಾವು ಮಸಾಲೆ ಐಟಮ್ನ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀವಿ. ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ಚಕ್ಕೆ ಲವಂಗ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಿರೋಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಸಿಂಪಲ್ಲಾಗಿ ಆಗಿಬಿಡುತ್ತೆ. ಈ ಥರ ನೀವು ಟ್ರೈ ಮಾಡಿ ಮನೇಲಿ. ಈಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ. ನಾವು 1 kg ಆಗೋಷ್ಟು ಅಕ್ಕಿನ ಅಳತೆ ಮಾಡ್ಕೊಂಡಿದ್ದು ಆ ಪಾತ್ರೆಯಲ್ಲಿ 2 ನೀರು ತಗೊಂಡಿದ್ವಿ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಬೇಕು. ಅದು ಈಗ ಕುದ್ದಾಗಿದೆ. ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ತೀವಿ. ಪ್ಲೇಟ್ ಮುಚ್ಚಿ 10 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸೂಪರಾಗಿ ಆಗಿರುವಂಥ ಪಲಾವ್ ಅಥವಾ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರಿನ ಹೊಸದುಡ್ಕು ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ವು. ಇದಾಗಿದ್ದು ಫ್ರೆಂಡ್ಸ್ 3 ದಿನದ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿ, ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.